ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಿಂಟೆಕ್ಸ್ ಇಂಡಸ್ಟ್ರೀಸ್ ಅನ್ನೋ ಒಂದು ಕಂಪನಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ಖಂಡಿತವಾಗಿ ಈ ವಿಡಿಯೋ ನೋಡ್ಲೇಬೇಕು ಅಂತ ಟೈಟ್ಲ್ ಕೊಟ್ಟಿದ್ದೀನಿ. ಇಂಗ್ಲಿಷ್ ಅಲ್ಲಿ ಸಹ ಟೈಟ್ಲ್ ಕೊಟ್ಟಿದ್ದೀನಿ. ಇಟ್ಸ್ ಸಿಂಟೆಕ್ಸ್ ಫಾರ್ ರಿಟೇಲರ್ಸ್, ಸಿಂಟೆಕ್ಸ್ ಟು ಡೈ ಸೂನ್ ಅಂತ ಕೊಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಸಿನ್ ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಒಂದು ಪಾಪ ಅನ್ನೋ ಒಂದು ಮೀನಿಂಗ್ ಇದೆ. ಸೊ ಆ ರೀತಿಯ ಸಿಚುವೇಶನ್ ಈ ನಮ್ಮ ಸಿಂಟೆಕ್ಸ್ ಇಂಡಸ್ಟ್ರೀಸ್ಗೆ ಬಂದಿದೆ ಅಂತ ನಾವು ಹೇಳ್ಬೋದು. ಎಸ್ಪೆಷಲಿ ರಿಟೇಲರ್ಸ್ ಟ್ರಾಪ್ ಆಗಿದ್ದಾರೆ ಅಂತ ನಾವು ನೋಡ್ಬೋದು ಸ್ನೇಹಿತರೆ. ಈ ಒಂದು ಕಂಪನಿ ಒಂದು ಸಬ್ ಟೈಟ್ಲ್ ನೋಡಿದ್ರೆ ಆಕ್ಟಿವ್ ಥಿಂಕಿಂಗ್ ಅಂತ ಕೊಡ್ತಾರೆ. ನೀವು ಯಾವುದೋ ಒಂದು ಮೂವಿ ನೋಡಿದ್ರೆ ಅದಕ್ಕೊಂದು ಟೈಟ್ಲ್ ಇರುತ್ತೆ, ಅದಕ್ಕೊಂದು ಸಬ್ ಟೈಟ್ಲ್ ಇರುತ್ತೆ. ನೀವೇನು ಅನ್ಕೋತೀರಾ, ಓಕೆ ಟೈಟ್ಲ್ಗೂ ಸಬ್ ಟೈಟ್ಲ್ಗೆ ಏನೋ ಲಿಂಕ್ ಮಾಡಿ ಮೂವಿನ ಮಾಡಿ ಇಡ್ತಾರೆ ಅಂತ ಅನ್ಕೋತೀರಾ. ನೀವು ಅಲ್ಲಿ ಹೋದ್ರೆ ಮೂವಿಯಲ್ಲಿ ಏನು ಟೈಟ್ಲ್ಗೂ ಸಬ್ ಟೈಟ್ಲ್ಗೂ ಮೂವಿಗೆ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ನೀವು ಅನ್ಕೊಂತೀರಾ, ಕರೆಕ್ಟ್ ಅಲ್ವಾ? ಅದೇ ರೀತಿ ಈ ಒಂದು ಕಂಪನಿ ಆಕ್ಟಿವ್ ಆಗಿ ಥಿಂಕಿಂಗ್ ಮಾಡ್ತಾರೆ ಅಂತ ಒಂದು ಸಬ್ ಟೈಟ್ಲ್ ಕೊಟ್ಟಿದ್ದಾರೆ. ಬಟ್ ಆಕ್ಟಿವ್ ಆಗಿ ಥಿಂಕಿಂಗ್ ಮಾಡಿದ್ರೆ ಈ ಕಂಪನಿಗೆ ಈ ರೀತಿ ಒಂದು ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತಾನೆ ಹೇಳ್ಬೋದು. ಸೊ ಇವಾಗ ಕಂಪನಿ ಒಂದು ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಏನು, ಅದ್ರ ಜೊತೆಗೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕಾ ಮಾಡಬಾರ್ದಾ ಏನು ಒಂದು ಇನ್ಫಾರ್ಮೇಶನ್ಸ್ ಕಂಪ್ಲೀಟ್ ಕೊಡ್ತೀನಿ. ಈ ಒಂದು ಇನ್ಫಾರ್ಮೇಶನ್ಸ್ ನಿಮ್ಮ ಎಜುಕೇಶನ್ ಪರ್ಪಸ್ಗೆ ಮಾತ್ರ, ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ಓಕೆ, ಸೊ ಈ ಒಂದು ಕಂಪನಿ ಒಂದು ಹಿಸ್ಟ್ರಿ ಸಹ ನಾನು ಮೊಬೈಲ್ ನೋಡ್ತಿದ್ದೀನಿ. ಅವರು ವೆಬ್ಸೈಟ್ ಅಲ್ಲಿ ಡೈರೆಕ್ಟ್ ಆಗಿ ಹಾಕಿದ್ದೀನಿ. 1931 ಅಲ್ಲಿ ಹಾಕಿದ್ದಾರೆ, ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ 1998 ಅಲ್ಲಿ ರಿಜಿಸ್ಟ್ರೇಷನ್ ಆಯ್ತು NSL ಅಂತ ಸಹ ನೋಡಿದ್ರೆ 8th or 3rd ನವೆಂಬರ್ ಅಂತ ನೋಡ್ತಿದ್ದೆ. ಸೊ ಇಷ್ಟು ತುಂಬಾ ಹಳೆಯ ಕಂಪನಿ ಈ ರೀತಿಯ ಒಂದು ಪರಿಸ್ಥಿತಿಗೆ, ಒಂದು ಬೀದಿಗೆ ಬೀಳುವಂತ ಒಂದು ಪರಿಸ್ಥಿತಿಗೆ ಹೆಂಗ್ ಬಂತು ಅಂತ ಕೆಲವೊಂದು ಸುಮಾರು ಜನಕ್ಕೆ ಅಲ್ಲಿ ಇಲ್ಲಿ ಡೌಟ್ಸ್ ಗಳಿರ್ಬೋದು. ಈ ಒಂದು ಕಂಪನಿಯಲ್ಲಿ ಅವರ ಸ್ಟ್ರೆಂತ್ ವೀಕ್ನೆಸ್ ಏನ್ ಕೊಟ್ಟಿಲ್ಲ, ಸ್ಟ್ರೆಂತ್ಗಳು ಗ್ಲೋಬಲ್ ವರ್ಕ್ ಆಗ್ತಿದಾರಂತೆ, ಫ್ರೀಡಮ್, ಇಂಟಿಗ್ರಿಟಿ, ಎಕ್ಸಲೆನ್ಸ್, ರೆಸ್ಪಾನ್ಸಿಬಿಲಿಟಿ ಸುಮಾರು ಕೊಟ್ಟಿದ್ದಾರೆ. ಆದ್ರೂ ಈ ರೀತಿ ಕಂಪನಿ ಏನಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಅವರ ಮ್ಯಾನೇಜ್ಮೆಂಟ್ ಸರಿ ಇಲ್ಲದೆ ಇರುವಂತ ಸಮಯದಲ್ಲಿ ಈ ರೀತಿ ಒಂದು ಪ್ರಾಬ್ಲಮ್ಗಳಾಗುತ್ತೆ ಅಂತ ನಾವು ನೋಡ್ಬೋದು ಸ್ನೇಹಿತರೆ. ಓಕೆ, ಸೊ ಈ ಒಂದು ಕಂಪನಿ ಆಸ್ ಆಫ್ ನಾವು ನೋಡಿ ಹೇಳಿದ್ರೆ ಈ ಒಂದು ಕಂಪನಿ ಹಿಸ್ಟ್ರಿ ಹೆಂಗಾಗಿತ್ತು, ಏನೇನಾಯ್ತು ನಮ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲದೆ ಇರುವಂತ ಒಂದು ಇನ್ಫಾರ್ಮೇಶನ್. ಬಟ್ ನೆನ್ಪಿಟ್ಕೊಳ್ಳಿ, ಇಂಟರ್ನಲ್ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಪ್ರಮೋಟರ್ಸು ಪಬ್ಲಿಕ್ಗೆ ಇಂಡೈರೆಕ್ಟ್ ಆಗಿ ಒಂದು ಕ್ಲೂ ಕೊಡ್ತಾ ಹೋಗ್ತಾರೆ, ನಮ್ಮ ಕಂಪನಿ ಏನೋ ಪ್ರಾಬ್ಲಮ್ ಇದೆ ಅಂತ. ಅದನ್ನ ಹೆಂಗ್ ಐಡೆಂಟಿಫೈ ಮಾಡ್ಬೇಕಂತ ಸಹ ನಿಮಗೆ ಒಂದು ಸ್ಲೈಡ್ ಸಹ ಹಾಕಿದ್ರೆ ಒಂದು ಇನ್ಫಾರ್ಮೇಶನ್ ತಿಳ್ಕೊಳ್ಳೋಕೆ. ಸೊ ಈ ಒಂದು ಕಂಪನಿ ಆಸ್ ಆಫ್ ನಾವು ಬಂದು ಬ್ಯಾಂಕ್ರಪ್ಟಿ ಅಥವಾ ಇನ್ಸಾಲ್ವೆನ್ಸಿ ಅಂದ್ರೆ ಬಾಗಿಲನ್ನ ಮುಚ್ಚಿ ಮನೆಗೆ ಹೋಗುವಂತ ಪರಿಸ್ಥಿತಿಗೆ ನಮ್ಮ ಕಂಪನಿ ಬಂದಿದೆ. ನಮ್ಮ ಕಂಪನಿ ಈ ಒಂದು ಸಿಂಟೆಕ್ಸ್ ಕಂಪನಿ ಇಂಡಸ್ಟ್ರೀಸ್ ಬಂದಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಕಂಪನಿ ಒಂದು ಇನ್ಸಾಲ್ವೆನ್ಸಿ ಪ್ರೊಸೀಡಿಂಗ್ಸ್ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಒಂದು ಕಂಪನೀಸ್ ಆಕ್ಟ್ 2013 ಅಥವಾ 1956 ಪ್ರಕಾರ ಏನಾದ್ರು ನೀವು ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಆದಂತ ಒಂದು ಕಂಪನಿಗೆ ಒಂದು ರೂಲ್ಸ್ ಗಳಿದೆ. ಆ ಒಂದು ರೂಲ್ಸ್ ಗಳನ್ನ ಇನ್ಸಾಲ್ವೆನ್ಸಿ ರೂಲ್ಸ್ ಗಳನ್ನ ಫಾಲೋ ಮಾಡಿ ನೀವು ಕಂಪನಿನ ಶಟ್ ಡೌನ್ ಮಾಡಿ ಮನೆಗೆ ಹೋಗ್ಬೇಕಾಗುತ್ತೆ. ಅಥವಾ ಬ್ಯಾಂಕ್ರಪ್ಟಿ ಕೋಡ್ ಅಂತ ಹೇಳಿದ್ರೆ ಆ ಕಂಪನಿ ನಿಮ್ಮ ಹತ್ರ ಹಣನೇ ಇಲ್ಲ, ಯು ಬಿಕಮ್ ಬ್ಯಾಂಕ್ರಪ್ಟ್ ಅಂತ ದಿವಾಳಿ ಆಗಿದ್ರೆ ಅನ್ನೋ ಒಂದು ಇನ್ಫಾರ್ಮೇಶನ್ಸ್ ಏನಾದ್ರು ಕೊಟ್ರೆ ಅದಕ್ಕೆ ತಕ್ಕಂತಹ ಕೆಲವೊಂದು ರೂಲ್ಸ್ ಅಂಡ್ ಪ್ರೊಸೀಜರ್ಸ್ ನ ಫಾಲೋ ಮಾಡಬೇಕಾಗುತ್ತೆ. ಸೊ ಈ ಒಂದು ಕಂಪನಿ ಏಪ್ರಿಲ್ 2020 ಅಲ್ಲಿ ಇನ್ಸಾಲ್ವೆನ್ಸಿ ಅಥವಾ ನಾವು ಕಂಪನಿನ ಬಾಗಿಲು ಮುಚ್ಕೊಂಡು ಹೋಗ್ತಾ ಇದ್ರಿ ಅನ್ನೋದು ಏನಾದ್ರು ಒಂದು ಸಿಚುಯೇಷನ್ ಅಥವಾ ಒಂದು ರಿಕ್ವೆಸ್ಟ್ ನ ಆಸ್ ಪರ್ ದಿ ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಟಿ ಕೋಡ್ ಅಥವಾ ಆಕ್ಟ್ ಅಂತ ಕರೀಬಹುದು. ಇದನ್ನ ಫಾರ್ಮೇಶನ್ ಮಾಡಿದ್ರು. ಈ ಆಕ್ಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ಕಂಪನಿ ಇನ್ಸಾಲ್ವೆನ್ಸಿಗೆ ಹೋಗೋ ಟೈಮಲ್ಲಿ ಒಂದು ಕಮಿಟಿ ಆಫ್ ಕ್ರೆಡಿಟರ್ಸ್ ನ ಒಂದು ಕಮಿಟಿ ಅಥವಾ ಗ್ರೂಪ್ ನ ಫಾರ್ಮೇಶನ್ ಮಾಡಬೇಕಾಗುತ್ತೆ. ಇದು ಏನಂತ ಹೇಳಿದ್ರೆ ನೋಡಿ, ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಕಂಪನಿ ಒಂದು ಈ ರೀತಿ ಒಂದು ಸಿಚುವೇಶನ್ಸ್ ಬರ್ಬೇಕಾದ್ರೆ ಫಸ್ಟ್ ಕ್ರೆಡಿಟರ್ಸ್ ಅಥವಾ ಆ ಕಂಪನಿಗೆ ಯಾರು ಸಾಲ ಕೊಟ್ಟಿರ್ತಾರಲ್ಲ ಅವ್ರಿಗೆ ಫಸ್ಟ್ ಕ್ಲಿಯರೆನ್ಸ್ ಮಾಡಬೇಕು. ನೆಕ್ಸ್ಟ್ ಬರೋದು ನೆಕ್ಸ್ಟ್ ಬರೋದು ಇನ್ವೆಸ್ಟರ್ಸ್. ಫಸ್ಟ್ ಕ್ರೆಡಿಟರ್ಸ್, ನೆಕ್ಸ್ಟ್ ಬರೋದು ಇನ್ವೆಸ್ಟರ್ಸ್. ಅದೇ ನಮ್ಮ ಈಕ್ವಿಟಿ ಇನ್ವೆಸ್ಟರ್ಸ್ ಅಂದ್ರೆ ಅದೇ ಮೀನಿಂಗ್ ಬರೋದು. ಓಕೆ, ಸೊ ಎಕ್ಸಾಂಪಲ್ ಇವಾಗ ಒಂದು ಕಂಪನಿ ಒಂದು ಸೆಲ್ ಮಾಡ್ಬೇಕಾದ್ರೆ ₹100 ಬಂತು ಅಂತ ಅನ್ಕೊಳ್ಳಿ. ಸೊ ₹100 ಫಸ್ಟ್ ಅಲೋಕೇಟ್ ಯಾರಿಗೆ ಮಾಡೋದು, ಕ್ರೆಡಿಟರ್ಸ್ಗೆ. ನೆಕ್ಸ್ಟ್ ಬರೋದು ನಮ್ಮ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ಗೆ. ಲಾಸ್ಟ್ ಅಲ್ಲಿ ಬರೋದು ಬಂದು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಅಥವಾ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಯಾರು ಮಾಡ್ತಾರೆ ಅವ್ರಿಗೋಸ್ಕರ. ಓಕೆ, ಸೊ ಈ ಬೇಸಿಸ್ ಮೇಲೆ ಕಮಿಟಿ ಆಫ್ ಕ್ರೆಡಿಟರ್ಸ್ ಯಾರು ಒಂದು ಹತ್ತತ್ರ 7,000 ಕೋಟಿಯ ಒಂದು ಕ್ರೆಡಿಟ್ ಇದೆ ಈ ಕಂಪನಿ ಬೇಸಿಸ್ ಮೇಲೆ ಅಂತ ಒಂದು ವೆಬ್ಸೈಟ್ ಅಲ್ಲಿ ಓದ್ತಿದೆ. ಸೊ ಈ ಕ್ರೆಡಿಟರ್ಸ್ ಯಾರಿದಾರೆ ಅವರಲ್ಲಿ 66% ಬಂದು ಈ ಒಂದು ಇನ್ಸಾಲ್ವೆನ್ಸಿ ಪ್ರೊಸೀಜರ್ ಯಾರೋ ಒಬ್ಬ ಬಿಡ್ಡರ್ ಬಂದು ಅಥವಾ ಒಂದು ಬಿಡ್ಡಿಂಗ್ ಮಾಡಕ್ ಬರ್ತಾರಲ್ಲ, ಅವ್ರು ಬಿಡ್ಡಿಂಗ್ ಮಾಡ್ಬೇಕಾದ್ರೆ ಅವ್ರು ಫಾರ್ ಆಗಿ ಒಂದು 66% ಡೀಲ್ ನ ಮಾಡ್ಬೇಕಾಗತ್ತೆ. ಅಂದ್ರೆ 66% ಜನ ಎಸ್ ನಾನು ಈ ಒಂದು ಡೀಲ್ಗೆ ಒಪ್ಕೊಂತಾ ಇದೀನಿ ಅಂತ ಒಂದು ಮುದ್ರೆ ಒತ್ತಬೇಕಾಗುತ್ತೆ. ಅದ್ರ ಪ್ರಕಾರ ಆ ಒಂದು ಮುದ್ರೆ ಒತ್ತದ್ಮೇಲೆ NCLT ಅಥವಾ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಅಂತ ಕರೀತಾರೆ. ಈ ಒಂದು ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಏನಂತ ಹೇಳಿದ್ರೆ, ನಮಗೆ ಕೋರ್ಟ್ ಇದೆಯಲ್ಲ, ಸಿವಿಲ್ ಕೋರ್ಟ್, ಆ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಅದೇ ರೀತಿ ಕಂಪನಿಗೆ ಒಂದು ಕೋರ್ಟ್ ತರ ಇರುವಂತ ಒಂದು ಇದು NCLT ಅಂತ ಕರೀತಾರೆ. ಇವರ ಒಂದು ರಿಕ್ವೆಸ್ಟ್ ನ ಸಹ ಸಬ್ಮಿಷನ್ ಈ NCLT ತಗೊಂಡ್ಮೇಲೆ ಅವ್ರು ಫೈನಲ್ ಅಪ್ರೂವ್ ಮಾಡ್ತಾರೆ. ಈ ಒಂದು ಇನ್ಸಾಲ್ವೆನ್ಸಿ ಅಥವಾ ಬ್ಯಾಂಕ್ರಪ್ಸಿ ಮಾಡಬಾರ್ದಾ ಅಂತ ಒಂದು ಇನ್ಫಾರ್ಮೇಶನ್ ಅಪ್ರೂವ್ ಮಾಡ್ತಾರೆ. ಓಕೆ, ಅದ್ರ ಜೊತೆಗೆ ಈ ಒಂದು ಬಿಡ್ಡಿಂಗ್ ಯಾರು ಮಾಡಿದ್ರು ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್, ಯಾರು ನಮ್ಮ ಬಿಗ್ ಬಾಯ್. ಓಕೆ, ಸೊ ಅದ್ರ ಜೊತೆಗೆ
ACR ಅನ್ನೋ ಒಂದು ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಒಂದು ಏನಿದೆ ಇಬ್ರು ಒಂದು ಡೀಲಿಂಗ್, ಇವರಿಬ್ರು ಡೀಲ್ ಮಾಡ್ಕೊಂಡು ಈ ನಮ್ಮ ಕಂಪನಿಗೆ ಅಥವಾ ಈ ನಮ್ಮ ಸಿಂಟೆಕ್ಸ್ ಇಂಡಸ್ಟ್ರೀಸ್ಗೆ ಬಿಡ್ಡಿಂಗ್ ಮಾಡಿದ್ರು. ಎಷ್ಟಕ್ಕೆ 2,800 ಕೋಟಿ. ಇನ್ನು ಡಿಸ್ಕ್ಲೋಸ್ ಆಗಿಲ್ಲ, ಬಟ್ ಆಸ್ ಆಫ್ ನೌ ಒಂದು ಕೆಲವೊಂದು ಫೈನಾನ್ಷಿಯಲ್ ವೆಬ್ಸೈಟ್ಸ್ ಪ್ರಕಾರ 2,800 crores ಬಿಡ್ಡಿಂಗ್ ಮಾಡಿದ್ದಾರೆ ಅಂತ ಬಂದಿದ್ದಾರೆ. ಸೊ ಕಂಪನಿಯಲ್ಲಿ ಕೆಲವೊಂದು ಅಸೆಟ್ಸ್ ಗಳಿದೆ, 7,000 ಲಾಸ್ ಇದೆ, ಆದ್ರೂ 2,800 ಕೋಟಿಗೆ ಬಿಡ್ಡಿಂಗ್ ಮಾಡಿದ್ರೆ ಆ ಒಂದು ಬಿಡ್ಡಿಂಗ್ ನ 66% ಶೇರ್ ಹೋಲ್ಡರ್ ಸಾರಿ ಸಿಒಸಿ ಅಥವಾ ಕಮಿಟಿ ಆಫ್ ಕ್ರೆಡಿಟರ್ಸ್ ಅಪ್ರೂವ್ ಮಾಡಿದ್ದಾರೆ. ಸೊ ಈ ಒಂದು ಕಂಪನಿ ಅಕ್ವಿಸಿಷನ್ ಬಂದು ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತೆ ACR ಮತ್ತೆ ಅಕ್ವೈರ್ ಮಾಡ್ಕೊಂಡಿದ್ರೆ ಅದ್ರ ಜೊತೆಗೆ ಒಂದು ರೆಸೊಲ್ಯೂಷನ್ ಸಹ ಪಾಸ್ ಮಾಡ್ತಾರೆ. ಏನಂತ, ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಯಾರು ಮಾಡಿದಾರಲ್ಲ ಇನ್ವೆಸ್ಟ್ಮೆಂಟ್ಸ್, ಅವ್ರ ಹಣ ಎಲ್ಲ ಝೀರೋ ಆಗ್ಬೇಕು ಅಂತ ಒಂದು ಕಂಡೀಷನ್ ಸಹ ಮಾಡಿದ್ರೆ ಆ ಕಂಡೀಷನ್ಸ್ಗೆ ಈ ನಮ್ಮ ಕ್ರೆಡಿಟರ್ ಸಹ ಅಪ್ರೂವ್ ಮಾಡ್ಕೊಂಡು ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ. ಇದು ಸತೀಶ್ ಅವ್ರ ಇದೇನು ಫ್ರಾಡ್ ಅಥವಾ ಒಂದು ಏನಂದ್ರೆ ನ್ಯಾಯವಾಗಿರುವಂತ ಒಂದು ಡಿಸಿಷನ್ ಅಂತ ಹೇಳಿದ್ರೆ, ಎಸ್ ಇದು ನ್ಯಾಯ ಅಲ್ಲ ಅಂತ ನಾವು ಒಂದು ಹೇಳಿದ್ರೆ ಒಂದು ಹ್ಯೂಮನ್ ಬೀಯಿಂಗ್ ಆಗಿ ಒಂದು ಹೇಳ್ಬೋದು. ಬಟ್ ನೀವು ಕೇಳಿದ್ರೆ ಆಸ್ ಪರ್ ದ ರೂಲ್ಸ್ ಏನ್ ಹೇಳುತ್ತೆ, ಲಾ ಮತ್ತೆ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ ಈ ರೀತಿ ರೆಸೊಲ್ಯೂಷನ್ಸ್ ಮಾಡ್ಬೋದು ಬೇಸ್ಡ್ ಆನ್ ದಿ ಕಂಪನಿ ಒಂದು ಕ್ರೆಡಿಟರ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಬೇಸಿಸ್ ಮೇಲೆ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಇದು ಫ್ರಾಡ್ ಅಂತ ಹೇಳಿದ್ರೆ ನೀನ್ ನನ್ನ ಕೇಳಿದ್ರೆ ಇಟ್ಸ್ ನಾಟ್ ಅ ಫ್ರಾಡ್, ಬಟ್ ಇಂಡೈರೆಕ್ಟ್ ಆಗಿ ನೀವು ಕೇಳಿದ್ರೆ ಕೈಂಡ್ ಆಫ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ನಾನು ಹೇಳಿದ್ರೆ ಲಾ ನೀವು ಹೆಂಗ್ ಬೇಕಾದ್ರೂ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೋದು. ಅದ್ರ ಪ್ರಕಾರ ಈ ಕಂಪನಿ ಒಂದು ಶೇರ್ ಹೋಲ್ಡಿಂಗ್ಸ್ ಝೀರೋ ಆಗ್ತಿದೆ, ಅದ್ರ ಜೊತೆಗೆ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಝೀರೋ ಆಗ್ತಾ ಇದೆ. ಅದ್ರ ಜೊತೆಗೆ ಈ ಕಂಪನಿ NSE ಮತ್ತೆ BSL ಸಹ ಡಿಲಿಸ್ಟಿಂಗ್ ಆಗಿರುವಂತಹ ಸಿಚುವೇಶನ್ಸ್. ಈ ಕಂಪನಿ ಒಂದು ಹಿಸ್ಟ್ರಿ ಸಹ ಕೊಟ್ಟಿದ್ದೀನಿ. ಈ ಒಂದು ಶೇರ್ಸ್ ಬಂದ ಹತ್ರ 280 300 ಗಂಟೆ ಹೋಗಿತ್ತು ಅಂತ ಅನ್ಕೊಂತೀನಿ. ನೋಡ್ಬೋದು, ಓಕೆ ಆಲ್ಮೋಸ್ಟ್ 320 ಗಂಟೆ 310 320 ಗಂಟೆ ಹೋಗಿತ್ತು. ಅದಾದ್ಮೇಲೆ ನೋಡ್ಬೋದು ಸಿಕ್ಕಾಪಟ್ಟೆ ಅಪ್ ಡೌನ್ ಹೋಗ್ದಿರಾ ಲೋವರ್ ಹೈ ಫಾರ್ಮೇಶನ್ಸ್ ಬಂದು ಈಗಿನ ಕಂಪನಿ ಸಿಚುವೇಶನ್ಸ್ ಬಂದು ಝೀರೋ ಲೆವೆಲ್ಗೆ ಹೋಗುವಂತ ಸಿಚುವೇಶನ್ ಬಂದಿದೆ. ಈ ಕಂಪನಿಯ ಒಂದು ಪ್ರಮೋಟರ್ಸ್ ನ ಇನ್ವೆಸ್ಟ್ಮೆಂಟ್ಸ್ ನೋಡಿ, ಮಾರ್ಚ್ 2019 28% ಇದ್ದಂತಹ ಒಂದು ಶೇರ್ ಹೋಲ್ಡಿಂಗ್ ಆಸ್ ಆಫ್ 4.5% ಇದೆ. ಇದ್ರಲ್ಲೇ ನಾನು ನಿಮ್ಗೆ ಹೇಳಿದ್ದು, ಯಾರೋ ಒಬ್ಬರ ಪ್ರಮೋಟರು ಅವರ ಕಂಪನಿಲಿ ಆ ಕಂಪನಿ ನಂಬಿಕೆ ಇಟ್ಕೊಂಡು ಮೋರ್ ದೆನ್ 50 to 70% ಶೇರ್ ಹೋಲ್ಡಿಂಗ್ ಇಟ್ಟಿದ್ರೆ ಆ ಕಂಪನಿ ನಾವು ಕಣ್ ಮುಚ್ಕೊಂಡು ಹೋಗಿ ಇನ್ವೆಸ್ಟ್ಮೆಂಟ್ಸ್ ಮಾಡಬಹುದು. ಈ ರೀತಿ ಒಂದು ಟ್ರೆಂಡಿಂಗ್ ಏನಾದ್ರು ಬಂತಿತ್ತು ನೋಡಿ ನಿಮಗೆ 28% ನಿಮ್ಗೆ ಅದಾದ್ರೆ 2019 ಅಲ್ಲೇ ಗೊತ್ತಾಗಿರ್ಬೇಕಾಗಿತ್ತು ಈ ಕಂಪನಿಯಲ್ಲಿ ಏನೋ ನಡೀತಿದೆ ಅಂತ ಮಸ್ಲತ್ತು. ಓಕೆ, ಅದ್ರ ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಏನಂದ್ರೆ ನೋಡಿ, ಈ ಏನ್ ಶೇರ್ ಹೋಲ್ಡಿಂಗ್ ಕಡಿಮೆ ಆಗ್ತಿದೆ ಅದೆಲ್ಲ ಯಾರು ತಗೊಂತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಪಬ್ಲಿಕ್. ನೋಡಿ ಹೆಂಗ್ ಇನ್ಕ್ರೀಸ್ 64% ನೋಡ್ಬೋದು, 95% ಇನ್ಕ್ರೀಸ್ ಆಗಿದೆ. ಅಲ್ಲಿಗೆ ಇನ್ವೆಸ್ಟ್ಮೆಂಟ್ಸ್ ಮಾಡಿ ಮೋಸ ಆದವ್ರು ಯಾರು? ನಾವು ನೀವುಗಳು. ನಾನೆಂತ ಇನ್ವೆಸ್ಟ್ಮೆಂಟ್ಸ್ ಮಾಡಿಲ್ಲ, ಬಟ್ ರಿಟೇಲರ್ಸ್ ಅಂತ ಹೇಳ್ಬೋದು. ನೋಡಿ ಈ ಕಂಪನಿ 2015 ಅಲ್ಲಿ ಪ್ರಮೋಟರ್ಸ್ ನ ಒಂದು ಶೇರ್ ಹೋಲ್ಡಿಂಗ್ 32% ಇತ್ತು. 2015 ಇಂದ 17ಗೆ ನೋಡಿ 28% ಡಿಕ್ರೀಸ್ ಆಯ್ತು. ಅದು ನೋಡ್ಬೋದು ಪ್ಲೆಜ್ ಅಂದ್ರೆ ಅಡಮಾನ ಇಡ್ತಿದ್ದಾರೆ ನೋಡಿ, ಅದು ಇನ್ಕ್ರೀಸ್ ಆಯ್ತು 11 ಇಂದ 53%. 2018 ಅಲ್ಲಿ 28.61% ಆಯ್ತು. ಪ್ಲೆಜಿಂಗ್ ನೋಡಿ 85% ಇನ್ಕ್ರೀಸ್ ಆಗಿದೆ. 2019 ನೋಡ್ಬೋದು 5% ಡಿಕ್ರೀಸ್ ಆಗಿದೆ. ಪ್ಲೆಜ್ ಎಷ್ಟಾಗಿದೆ, ಅದ್ರ ಜೊತೆಗೆ 2020 ನೋಡ್ಬೋದು ಎಷ್ಟಿದ್ದಂತಹ ಒಂದು ಶೇರ್ ಹೋಲ್ಡಿಂಗ್ 2015 ಅಲ್ಲಿ 32% ಇದ್ದಂತಹ ಶೇರ್ ಹೋಲ್ಡಿಂಗ್ 4.5% ಇದಾಗಿದೆ. ಸೊ ಅದಕ್ಕೆ ಹೇಳಿದ ಸ್ನೇಹಿತರೆ, ಯಾವ್ದೊಂದು ಕಂಪನಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಪ್ರಮೋಟರ್ಸ್ ಶೇರ್ ಹೋಲ್ಡಿಂಗ್ ನೀವು ನೋಡಿದ್ರೆ ಹೈಯೆಸ್ಟ್ ಇದ್ದಷ್ಟು ಆ ಕಂಪನಿಯಲ್ಲಿ ಟ್ರಸ್ಟ್ ಇದೆ ಅಂತ ಒಂದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಇನ್ಫಾರ್ಮೇಶನ್. ಅಲ್ಲಿ ಏನಾದ್ರೆ ನಿಮ್ಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ, ಆ ಒಂದು ಸ್ಟಾಕು ಪಂಪ್ ಅಂಡ್ ಡಂಪ್ ಅನ್ನುವ ಸ್ಕೀಮ್ಗೆ ಹೋಗುತ್ತೆ. ನಿಧಾನವಾಗಿ ರಿಟೇಲರ್ಸ್ಗೆ ಶೇರ್ಸ್ ಗಳನ್ನ ಡಂಪ್ ಮಾಡ್ತಾ ಹೋಗ್ತಾರೆ. ಬರೀ ರಿಲಯನ್ಸ್ ಬೈ ಮಾಡ್ತಿದ್ದಾರೆ ಅಂತ ಈ ಕಂಪನಿ ಒಂದು ಪಾಸಿಟಿವ್ ನ್ಯೂಸ್ ಕ್ರಿಯೇಟ್ ಮಾಡಕ್ ಶುರು ಮಾಡಿದ್ರು. ರಿಟೇಲರ್ಸ್ ಈಗಲೂ ಸಹ ಬೈ ಮಾಡ್ತಿದ್ದಾರೆ. ನೋಡ್ಬೋದು ಈ ಕಂಪನಿ ಒಂದು ಶೇರ್ ಹೋಲ್ಡಿಂಗ್ 95.17% ಪಬ್ಲಿಕ್ ಅಲ್ಲಿ ಇದೆ ಅಂತ ಒಂದು ಇನ್ಫಾರ್ಮೇಶನ್. ಅದ್ರ ಜೊತೆಗೆ ಈವನ್ Zerodha ಸಹ ಅಲರ್ಟ್ ಮೆಸೇಜ್ ಕೊಡ್ತಿದೆ. ನಡ್ಜ್ ಅನ್ನೋ ಒಂದು ಆಪ್ಷನ್ಸ್ ಅಲ್ಲಿ ಈ ಕಂಪನಿಯ ಒಂದು ಶೇರ್ ಹೋಲ್ಡಿಂಗ್ ಝೀರೋ ಆಗ್ತಿದೆ, ಬೈ ಮಾಡಬೇಡಿ ಅಂತ ಸಹ ಕೊಡ್ತಿದೆ. ಆದ್ರೂ ಸಹ ಈ ಒಂದು ಕಂಪನಿ ಸುಮಾರು ಜನ ಬೈ ಮಾಡ್ತಿದ್ದಾರೆ ಅನ್ನೋ ಒಂದು ಸ್ಯಾಡ್ ಮತ್ತೆ ಒಂದು ಕಹಿಯ ಒಂದು ಇನ್ಫಾರ್ಮೇಶನ್ ಸಹ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬಟ್ ಕನ್ನಡದ ಜನತೆ ಈ ಒಂದು ಶೇರ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಡಿ ಅನ್ನೋ ಒಂದು ಪರ್ಪಸ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವುದೇ ರೀತಿಯ ಒಂದು ಬೇರೆ ರೀತಿಯ ಬೆನಿಫಿಟ್ ಅಲ್ಲ. ನೀವು ಮಾಡಿಲ್ಲ ಅಂದ್ರೆ ನಿಮ್ಗೆ ಸಿಕ್ಕಾಪಟ್ಟೆ 200% ಖುಷಿ ಆಗುತ್ತೆ, ನೀವು ಮಾಡಿದ್ರೆ 500% ಬೇಜಾರಾಗುತ್ತೆ ಅನ್ನೋ ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ. ಸೊ ನೆನ್ಪಿಟ್ಕೊಳ್ಳಿ, ಮಾಡಿಲ್ಲ ಅಂದ್ರೆ 200% ಖುಷಿ, ಮಾಡಿದ್ರೆ 500% ಬೇಜಾರು ನನ್ಗಾಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.